ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ 265 ಶವಗಳು. ಇಟ್ಕೊಳ್ಳೋಕೆ ಎಲ್ಲರಪ್ಪ ಜಾಗ ಪಾಪ. ಗುರುತು ಸಿಗದಂತೆ ಸುಟ್ಟು ಕರಕಲಾಗಿವೆ ಮೃತದೇಹಗಳು. ಆ ಕುಟುಂಬರು ಅದನ್ನು ನೋಡಿದ್ರೆ ಹೆಂಗೆ ಅನಿಸುತ್ತೆ ಅವರಿಗೆ. DNA ಪರೀಕ್ಷೆ ಮೂಲಕ ಮೃತದೇಹಗಳ ಪತ್ತೆ ಕಾರ್ಯ ನಡೀತಾ ಇದೆ. DNA ವರದಿ ಬಂದ ಬಳಿಕ ಮೃತದೇಹಗಳ ಹಸ್ತಾಂತರವನ್ನು ಮಾಡಲಾಗುತ್ತೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ 265 ಮೃತದೇಹಗಳಿದೆ. ಎಲ್ಲಿ ಹೇಗಿಡ್ತಾರೆ ಅವುಗಳನ್ನೆಲ್ಲ, ಯಾವ ರೀತಿಯಾಗಿ ಇಡ್ತಾರೆ? ಕಾರಣ ಶವಾಗಾರಗಳಿರುವಂಥದ್ದು ಒಂದು ಲಿಮಿಟೇಷನ್ಲಿರುತ್ತೆ. ಅದಕ್ಕಿಂತಲೂ ಹೆಂಗೆ ಬೇಕೋ ಹಂಗೆ ಇಟ್ಬಿಡ್ತಾರೆ. ಅವುಗಳನ್ನು ಇಡೋಕ್ಕಾದರೂ ಆಗುತ್ತಾ ಶವಗಳನ್ನು? 265 ಅಂತಂದರೆ ಏನು ಮಾಮೂಲಿನ? ಅದರ ಪರೀಕ್ಷೆಗೆ DNA ಟೆಸ್ಟ್ ಬೇರೆ ಮಾಡಬೇಕು, ಅದನ್ನು ಕುಟುಂಬಸ್ಥರಿಗೆ ಅಂತ ಹಸ್ತಾಂತರಿಸಬೇಕು. ಆ ಕುಟುಂಬಸ್ಥರು ಅವರನ್ನು ನೋಡ್ತಾ ಇದ್ದಿದ್ದ ರೀತಿಗೂ ಈಗ ಆ ಬಾಡಿಯನ್ನು ನೋಡ್ತಾ ಇರುವಂಥ ರೀತಿಗೂ ಏನು ಅನ್ನಿಸ್ಬೇಕು ಆ ಕುಟುಂಬದವರಿಗೆ? ಅವರೇನಾ ಇವರು ಅಂತ ಅನಿಸೋಕ್ಕೆ ಶುರು ಆಗ್ಬಿಡುತ್ತೆ. ಕಾರಣ ಆ ಒಂದು ಕುಟುಂಬ ಸುಂದರವಾಗಿತ್ತು. 2 ಮಕ್ಕಳು, 3 ಮಕ್ಕಳು, ಗಂಡ ಹೆಂಡತಿ, ಇನ್ನೊಂದು ಕಡೆಗೆ ವಯಸ್ಸಾಗಿರುವಂಥ ವೃದ್ಧರು, ಫ್ರೆಂಡ್ಸು ಎಲ್ಲ ಟೂರಿಗೆ ಹೋಗ್ತಾ ಇದ್ದಂಥವ್ರು. ಕೆಲವರು ಅಲ್ಲಿರುವಂಥ ಹೆಂಡತಿಯನ್ನು ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ರು, ಗಂಡನನ್ನು ಮೀಟ್ ಮಾಡೋಕ್ಕೆ ಹೆಂಡತಿ ಹೋಗ್ತಾ ಇರುವಂಥದ್ದು. ಇಲ್ಲಿ ಪ್ರವಾಸಕ್ಕೆ ಬಂದಂಥವ್ರು ವಾಪಸ್ ಹೋಗ್ತಾ ಇದ್ರು. ಅದೆಲ್ಲ ಕಥೆಗಳು ಒಂದೊಂದು ಕೇಳ್ತಾ ಇದ್ರೆ ರುಮ್ಮನ್ನುತ್ತೇರಿ ಹೊಟ್ಟೆಯಲ್ಲ. ವಿಮಾನ ಪತನ ಸ್ಥಳದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟನ್ನು ನೀಡ್ತಾ ಇದೆ. ನನ್ನ ಸಹೋದ್ಯೋಗಿ ಶಬೀರ್ ಘಟನಾ ಸ್ಥಳದಲ್ಲೇ ಇದ್ದಾರೆ. ಅಹಮದಾಬಾದ್ನಲ್ಲಿ ಕನ್ನಡದ ಏಕೈಕ ಚಾನಲ್ ಅದು ನಿಮ್ಮ ಪಬ್ಲಿಕ್ ಟಿವಿ. ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಒಂದೊಂದು ದೃಶ್ಯಗಳು ಕೂಡ ಭೀಕರವಾಗಿದೆ. ವಿಮಾನ ಪತನವಾದ ಸ್ಥಳದಲ್ಲಿ ನರಕ ದರ್ಶನ ಆಗ್ತಾ ಇದೆ. ಅಲ್ಲಿ ನನ್ನ ಸಹೋದ್ಯೋಗಿ ಶಬೀರ್ ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇದ್ದಾರೆ. ನೋಡಿ ಆ ರಿಪೋರ್ಟ್ ಹೇಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಫ್ಲೈಟ್ ಏನು ಕ್ರ್ಯಾಶ್ ಆಗಿತ್ತು, ಆ ಒಂದು ಘಟನಾ ಸ್ಥಳದಲ್ಲಿದ್ದೀವಿ. ಈ ಒಂದು ಘಟನಾ ಸ್ಥಳದಲ್ಲಿ ಯಾವ ರೀತಿಯಾದಂಥ ಸನ್ನಿವೇಶಗಳಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ. ನೋಡ್ಬೋದು ನೀವೀಗ ಘಟನಾ ಸ್ಥಳದಲ್ಲಿ ಸಂಪೂರ್ಣವಾಗಿ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಲಾಗಿದೆ. ನಿನ್ನೆ ಮಧ್ಯಾಹ್ನ ಈ ಒಂದು ಸ್ಥಳದಲ್ಲಿ ಏರ್ ಇಂಡಿಯಾ ವಿಮಾನ ಕ್ರ್ಯಾಶ್ ಆಗಿತ್ತು. 265ಕ್ಕೂ ಹೆಚ್ಚು ಜನರು ಈಗ ಮೃತಪಟ್ಟಿರುವಂಥದ್ದು. 265 ಜನರ ಮೃತದೇಹಗಳು ಈಗಾಗಲೇ ಪತ್ತೆಯಾಗಿದ್ದಾವೆ. ಇವುಗಳನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸುವಂಥ ಕೆಲಸಗಳು ಕೂಡ ಈಗ ಆಗೋಗಿದೆ. ಇನ್ನು ಹೆಚ್ಚುವರಿ ಮೃತದೇಹಗಳು ಏನಾದರೂ ಇದಾವ ಅನ್ನುವಂಥದ್ದು ಒಂದು ಹುಡುಕಾಟ ನಡೀತಾ ಇದ್ರೆ, ಮತ್ತೊಂದು ಕಡೆಗೆ ಈ ಒಂದು ವಿಮಾನದ ಪತನಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ಹುಡುಕಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ನೀವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇದು BJ ಹಾಸ್ಟೆಲ್ ಆಗಿರುವಂಥದ್ದು, ವೈದ್ಯಕೀಯ ಕಾಲೇಜ್ಗೆ ಸಂಬಂಧಪಟ್ಟಂತಹ ಹಾಸ್ಟೆಲ್ಗಳಾಗಿರುವಂಥದ್ದು. ರೆಸಿಡೆಂಟ್ ಡಾಕ್ಟರ್ಸ್ ಮತ್ತೆ PG ಓದುವಂತಹ ವಿದ್ಯಾರ್ಥಿಗಳಿದ್ರು, ಆ ಒಂದು ವಿದ್ಯಾರ್ಥಿಗಳು ತಂಗುವಂತಹ ಒಂದು ಹಾಸ್ಟೆಲ್ ಆಗಿರುವಂಥದ್ದು. ಈ ಒಂದು ಪ್ರದೇಶದ ಮೇಲೆ ವಿಮಾನ ಪತನ ಆಗಿ ಬಿದ್ದಿರುವಂಥದ್ದು. ಈ ಒಂದು ಹಾಸ್ಟೆಲ್ನಲ್ಲಿದ್ದಂತಹ 24ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ರೆಸಿಡೆಂಟ್ ಡಾಕ್ಟರ್ಗಳು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಫ್ಲೈಟ್ನಲ್ಲಿದ್ದಂಥ 241 ಜನರು ಸಾವನ್ನಪ್ಪಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ನೋಡ್ಬೋದು ಇಡೀ ಬಿಲ್ಡಿಂಗ್ ಹೇಗೆ ಕಪ್ಪು ಬಣ್ಣದಿಂದ ಆವರಿಸಿಕೊಂಡಿದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಅಂದರೆ ಬಹುತೇಕ ಭಾಗಶಃ ಈ ಒಂದು ಕಟ್ಟಡವು ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಯಾಕೆಂದರೆ ವಿಮಾನದಲ್ಲಿ 2 ಲಕ್ಷ ಅಧಿಕ ಲೀಟರ್ನಷ್ಟು ಇಂಧನ ಇತ್ತು. ಈ ಇಂಧನ ಏಕಾಏಕಿ ದಹನ ಆಗಿದ್ದಂಥ ಹಿನ್ನೆಲೆಯಲ್ಲಿ ಇಡೀ ಕಟ್ಟಡ ಧ್ವಂಸ ಆಗಿರುವಂಥದ್ದು. ಕಟ್ಟಡದ ಒಂದು ಭಾಗವನ್ನು ನೋಡಲಿಕ್ಕೆ ಮಾತ್ರ ನಮಗೆ ಸಿಗ್ತಾ ಇರುವಂಥದ್ದು. ಮತ್ತೊಂದು ಭಾಗ ಏನು ವಿಮಾನ ಬಿದ್ದಿದೆ ಆ ಒಂದು ಪ್ರದೇಶವನ್ನು ಇನ್ನೂ ಕೂಡ ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ. ಭದ್ರತೆಯ ದೃಷ್ಟಿಯಿಂದ ವಿಮಾನದ ಪಳಿಯುಳಿಕೆಗಳನ್ನು ತೆಗೆಯುವಂಥ ಕೆಲಸಗಳಾಗ್ತಾ ಇದ್ದಾವೆ. ಸೊ ಹೀಗಾಗಿ ಅಲ್ಲಿ ಸಾಕ್ಷ್ಯಗಳು ನಾಶ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಇನ್ನೂ ಕೂಡ ಯಾರಿಗೂ ಕೂಡ ಪ್ರವೇಶಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ. ಈಗಾಗಲೇ ಸ್ಥಳಕ್ಕೆ SDRF ಮತ್ತು NDRF, ಫಾರೆನ್ಸಿಕ್ ಸೇರಿದಂತೆ ಬೇರೆ ಬೇರೆ ಟೀಮ್ಗಳು ಬಂದು ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾವೆ. ಇದಾದ ಬಳಿಕ ಈ ಒಂದು ಘಟನಾ ಸ್ಥಳ ವೀಕ್ಷಣೆಗೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿದ್ದಾವೆ. ನೋಡ್ಬೋದು ಈಗಾಗಲೇ ಎಲ್ಲ ಕಡೆಯೂ ಕೂಡ ಗುಜರಾತ್ ಪೊಲೀಸರು ಹೆಚ್ಚುವರಿ ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದನ್ನು ಕೂಡ ಗಮನಿಸಬಹುದು. ಕೇಂದ್ರದ ಮೀಸಲು ಪಡೆಗಳನ್ನು ಕೂಡ ಇಲ್ಲಿ ನಿಯೋಜಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಫೈರ್ ಇಂಜಿನ್ ವಾಹನಗಳು ಕೂಡ ಸ್ಥಳದಲ್ಲೇ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ನಿನ್ನೆ ಘಟನೆ ಆಗ್ತಾ ಇದ್ದಂತೆ ಸಾಕಷ್ಟು ಫೈರ್ ಇಂಜಿನ್ ವಾಹನಗಳು ಬಂದು ಬೆಂಕಿ ನಂದಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ವಿಮಾನ ಟೇಕಪ್ ಆಗಿ 3 ರಿಂದ 4 ನಿಮಿಷದಲ್ಲಿ ಪತನ ಆಗಿರುವಂಥದ್ದು. ಬಹಳ ದೊಡ್ಡ ಪ್ರಮಾಣದ ಸ್ಫೋಟದ ಸದ್ದೇನಿದೆ, ಈ ಸ್ಫೋಟದ ಸದ್ದು ಈ ಪ್ರದೇಶದಲ್ಲಿ ಕೇಳಿ ಬಂದಿತ್ತು. ನಾನು ಮೇಲೆ ಒಂದ್ಸಲ ಪ್ಯಾನ್ ಮಾಡಿ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ನೀವೀಗ ಜಾಗ ಏನು ನೋಡ್ತಾ ಇದ್ದೀರಿ, ಈ ಭಾಗದಿಂದ ಫ್ಲೈಟ್ ಮೇಲೆ ಹಾರ್ತಾ ಬಂದಿತ್ತು. ಹಾರ್ತಾ ಬಂದು ಈ ಒಂದು
ಒಂದು ಕಟ್ಟಡದ ಮೇಲೆ ಬಿದ್ದಿದೆ ಅನ್ನುವಂಥದ್ದು ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಸೊ ಈ ಕಟ್ಟಡದ ಪಳಿಯುಳಿಕೆಗಳನ್ನು ಕೂಡ ಈಗ ಪರಿಶೀಲಿಸುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ಬೋದು. ಮುಖ್ಯವಾಗಿ ಬ್ಲ್ಯಾಕ್ ಬಾಕ್ಸ್ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇಡೀ ಫ್ಲೈಟ್ನ ಡಾಟಾ ಎಲ್ಲವೂ ಕೂಡ ಅದರಲ್ಲಿ ಸಂಗ್ರಹ ಆಗಿರುತ್ತೆ. ATC ಜೊತೆಗೆ ಪೈಲಟ್ನ ಕಮ್ಯುನಿಕೇಷನ್ ಏನಾಗಿತ್ತು, ಮತ್ತು ಅವರು ಕಡೆಯ ಕ್ಷಣದಲ್ಲಿ ಏನೆಲ್ಲ ಮಾತನಾಡಿದ್ರು, ಮತ್ತು ಯಾವ ರೀತಿಯಾದಂಥ ತಾಂತ್ರಿಕ ಸಮಸ್ಯೆ ಬಂದಿತ್ತು ಅನ್ನುವಂಥದ್ದು. ನೋಡಿ, ಈಗ ಫ್ಲೈಟ್ ಏನು ಬರ್ತಾ ಇದೆ, ಈ ಫ್ಲೈಟ್ನ ರೀತಿಯಲ್ಲಿ ನಿನ್ನೆ ಏರ್ ಇಂಡಿಯಾ ಟೇಕ್ ಆಫ್ ಆಗಿ ಮೇಲ್ಗಡೆ ಹಾರಿ ಹೋಗಬೇಕಾಗಿತ್ತು. ಆದರೆ ತಾಂತ್ರಿಕ ದೋಷದಿಂದಾಗಿ ಈ ಒಂದು ಕಟ್ಟಡದ ಮೇಲೆ ಬಿದ್ದಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಈ ಫ್ಲೈಟ್ ಏನು ಹಾರ್ತಾ ಇದೆ. ಅಹಮದಾಬಾದ್ ವಿಮಾನ ನಿಲ್ದಾಣ ಇಲ್ಲಿಂದ 3-4 ಕಿಲೋಮೀಟರ್ ಮಾತ್ರ ದೂರದಲ್ಲಿರುವಂಥದ್ದು. ಸೊ ಅಲ್ಲಿಂದ ಟೇಕ್ ಆಫ್ ಆದ ಮೇಲೆ ಇಲ್ಲಿ ಈ ರೀತಿಯಾದಂಥ ಫ್ಲೈಟ್ ಏನಿದೆ, ಈ ಫ್ಲೈಟ್ ಏನು ಹೋಗ್ತಾ ಇದೆ, ಈ ಫ್ಲೈಟ್ನ ರೀತಿಯಲ್ಲಿ ಆ ಫ್ಲೈಟ್ ಕೂಡ ಹೋಗಿ ಟೇಕ್ ಆಫ್ ಆಗಬೇಕಾಗಿತ್ತು. ಆದರೆ ತಾಂತ್ರಿಕ ದೋಷ ಆಗಿದ್ದಂಥ ಹಿನ್ನೆಲೆಯಲ್ಲಿ ಈ ಒಂದು ಕಟ್ಟಡದ ಮೇಲೆ ಅದು ಪತನ ಆಗುವಂಥದ್ದನ್ನು ನಾವು ನಿನ್ನೆ ಗಮನಿಸಿದ್ವಿ. ಭಾಳ ದೊಡ್ಡ ಇನ್ಸಿಡೆಂಟ್ ಆಗಿರುವಂಥದ್ದು. ಗುಜರಾತ್ನ ವಿಚಾರಕ್ಕೆ ಗಮನಿಸಿದಂಥ ಸಂದರ್ಭದಲ್ಲಿ ಅತಿ ದೊಡ್ಡ 2ನೇ ವಿಮಾನ ದುರಂತ ಇದಾಗಿರುವಂಥದ್ದು. 1886ರಲ್ಲಿ ಒಂದು ವಿಮಾನ ದುರಂತ ಆಗಿತ್ತು. ಆ ಸಂದರ್ಭದಲ್ಲಿ 130ಕ್ಕೂ ಹೆಚ್ಚು ಜನ ಇಲ್ಲಿ ಮೃತಪಟ್ಟಿದ್ರು. ಅದಾದ ಬಳಿಕ ಇದು 2ನೇ ಅತಿ ದೊಡ್ಡ ದುರಂತ ಆಗಿರುವಂಥದ್ದು. ಹಾಗೆ ಕಂಪೇರ್ ಮಾಡಿದರೆ ಇದು ಬಹುತೇಕ ದೊಡ್ಡ ದುರಂತ ಅಂತಲೂ ಹೇಳ್ಬೋದು. ಗುಜರಾತ್ ಇತಿಹಾಸದಲ್ಲಿ 265 ಜನ ಈಗ ಸಾವನ್ನಪ್ಪಿರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಸಾಕ್ಷ್ಯಗಳ ಸಂಗ್ರಹಿಸುವಂಥ ಕೆಲಸಗಳು, ನಾನು ಆಗಲೇ ಹೇಳ್ತಾ ಇದ್ದೆ, ಮುಖ್ಯವಾಗಿ ಬ್ಲ್ಯಾಕ್ ಬಾಕ್ಸ್ ಅನ್ನುವಂಥದ್ದು ಭಾಳ ಮುಖ್ಯವಾಗುತ್ತೆ. ಇದರಲ್ಲಿ ಒಂದಿಷ್ಟು ದತ್ತಾಂಶಗಳು ಕೂಡ ಇರುತ್ತೆ. ಕಡೆಯ ಕ್ಷಣದಲ್ಲಿ ಏನೆಲ್ಲ ಇನ್ಸಿಡೆಂಟ್ಗಳು ಆಯಿತು ಅನ್ನುವಂಥದ್ದು ಅದನ್ನು ಟ್ರ್ಯಾಕ್ ಮಾಡಿದರೆ ಈ ಒಂದು ಘಟನೆಗೆ ನಿಶ್ಚಿತವಾಗಿ ಅಥವಾ ನಿರ್ದಿಷ್ಟವಾಗಿ ಏನು ಕಾರಣ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಈವರೆಗೂ ಕೂಡ ಕೇವಲ ತಾಂತ್ರಿಕ ದೋಷ ಅಂತ ಹೇಳಲಾಗ್ತಾ ಇದೆ. ಆದರೆ ಆ ತಾಂತ್ರಿಕ ದೋಷ ಯಾವ ಸ್ವರೂಪದ್ದು, ಏನು ಟೆಕ್ನಿಕಲ್ ಎರರ್ ಬಂತು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಹಾಗಾಗಿ ಆ ಬ್ಲ್ಯಾಕ್ ಬಾಕ್ಸನ್ನು ಫೈಂಡ್ ಔಟ್ ಮಾಡುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಅದು ಸಿಕ್ಕರೆ ಮುಂದಿನ ಹಂತದಲ್ಲಿ ಈ ಒಂದು ವಿಮಾನ ದುರಂತಕ್ಕೆ ನಿರ್ದಿಷ್ಟವಾದಂಥ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಅದರ ಹುಡುಕಾಟ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಮೃತಪಟ್ಟವರನ್ನು ಇಲ್ಲಿ ಸ್ಥಳೀಯ ಆಸ್ಪತ್ರೆಗಳಿಗೆ ಸಾಗಿಸಲಾಗಿರುವಂಥದ್ದು. ಅವರ ಕುಟುಂಬಸ್ಥರನ್ನು ಅಹಮದಾಬಾದ್ಗೆ ಕರೆಸ್ಕೊಳ್ಳಲಾಗ್ತಾ ಇದೆ. DNA ಸ್ಯಾಂಪಲ್ಗಳನ್ನು ಪಡ್ಕೊಂಡು ಬಾಡಿಗಳನ್ನು ಮ್ಯಾಚ್ ಮಾಡಿ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ. ಈಗಾಗಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿ ಹೋಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಮತ್ತು ಆಸ್ಪತ್ರೆಗೆ ತೆರಳಿ ಅಲ್ಲೂ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಕೂಡ ನೋಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಅಹಮದಾಬಾದ್.